ನಮ್ಮ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಜೆಡಿಎಸ್ ಮುಖಂಡರು ಏಕವಚನದಲ್ಲಿ ಅವಾಚ್ಯ ಪದಗಳನ್ನು ಬಳಸಿರುವುದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಕಾಂಗ್ರೆಸ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜೆಬಿ ಶಶಿಧರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಏಕವಚನ ಹಾಗೂ ಅವಾಚ್ಯ ಶಬ್ದಗಳನ್ನು ಬಳಸುತ್ತಿರುವುದು ತೀವ್ರವಾಗಿ ಖಂಡನೀಯ ಅಂತ ಹೇಳಿದರು. ಯಾವುದೇ ವೃತ್ತಿಯನ್ನು ಅವಹೇಳನ ಮಾಡುವುದು ಅಸಂಸ್ಕೃತ ವರ್ತನೆ ಅಂತ, ಪ್ರತಿಯೊಂದು ವೃತ್ತಿಗೂ ಗೌರವವಿದೆ ಅಂತ ಹೇಳಿದರು. ಅರಸೀಕೆರೆ ತಾಲೂಕಿನ ನೀರಾವರಿ, ಕೃಷಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಶಿವಲಿಂಗೇಗೌಡರು ಸುಮಾರು 20 ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಸಿದ್ದು, ಅವರ ಪ್ರಯತ್ನದಿಂದ ಇಂದು ಜನರಿಗೆ ನೀರು ಲಭ್ಯವಾಗಿದೆ ಅಂತ ತಿಳಿಸಿದರು. ಎತ್ತಿನಹೊಳೆ ಯೋಜನೆಯ ಮೂಲಕ 33 ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ನೀರಿಲ್ಲದ ಪ್ರದೇಶಗಳಿಗೆ ಜೀವಾಳ ಒದಗಿಸಿರುವ ಸಾಧನೆ ಅಪೂರ್ವ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಮೂಲಕ ಶಿವಲಿಂಗೇಗೌಡರು ಮತ್ತೆ ಶಾಸಕರಾಗಿ ಆಯ್ಕೆಯಾಗಲಿದ್ದು, ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಸಿದ್ಧವಿದೆ ಅಂತ ಶಶಿಧರ್ ವಿಶ್ವಾಸ ವ್ಯಕ್ತಪಡಿಸಿದರು. ಏನಾಗುತ್ತೆ ಅನ್ನೋ ವಿಚಾರವನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅವರೇನೇ ಇದ್ದರೂ ಕೂಡ ಬಹು ವಚನದಲ್ಲಿ ಮಾತಾಡ್ತಾರೆ. ನಿನಗೆ ಈಗಲೇ ಏಕವಚನದ ಬಳಕೆ ಬರುತ್ತೆ ಅಂದರೆ ರಾಜಕಾರಣದಲ್ಲಿ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ನೀನು ಅದನ್ನು ನೀನು ಅರ್ಥ ಮಾಡಿಕ. ಇವತ್ತು JDS ಪಕ್ಷದಿಂದ ನೀನು ಟಿಕೆಟ್ ಕೊಡ್ತೀವಿ ಅಂತ ಹೇಳಿರು, ಕೋಡಿ ಮಠದಲ್ಲಿ ನೀನು ಭವಿಷ್ಯ ಇದೆ, ನೀನು ಟಿಕೆಟ್ ಕೊಟ್ಟು ನೀನು ಗೆಲ್ಲಿಸ್ತೀವಿ ಅಂದರು. ನಿನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಅರ್ಥ ಮಾಡ್ಕೋಬೇಕು. ಇವತ್ತು ನನಗೂ ಆದಂತೆ ನಿನಗೂ ಆಗಿದೆ. ನನಗೂ MLC ಕೊಡ್ತೀವಿ ಅಂತಂದರು. ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋದು ದೇವೇಗೌಡರು, ನಮ್ಮ ಪ್ರಜ್ವಲ್ ಕರ್ಕೊಂಡವರು, ದೇವೇಗೌಡರು, ಇಬ್ರಾಹಿಮು ಮತ್ತು ನಮ್ಮ ಈ ರೇವಣ್ಣರು ಎಲ್ಲರೂ ಇದ್ದರು. ಏನು ಹೇಳಿರು? ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಅವ್ರು ತಂದರು. ಅದೇ ರೀತಿ ಸುರಾಜ್ ರೇವಣ್ಣರು ಗೆದ್ದಂಥ ಕಾಲದಲ್ಲಿ ನನಗೆ ಕೊಡಬೇಕು ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ನಮ್ಮ ಅರಸೀಕೆಯಲ್ಲಿ ನಡಿಬೇಕಾದ್ರೆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಮ್ಮ ರೇವಣ್ಣವರು ಮೈಕನ್ನು ಕಿತ್ಕೊಂಡ್ರು. ಇದೆಲ್ಲ ಸುದ್ದಿ ಬೇಡ ಅಂತ ವಿಚಾರವನ್ನು ಹೇಳಿದರು. ಅವರು ಕೊಟ್ಟದ್ದು ಅಷ್ಟೇ ಆಯಿತು ನನಗೆ. ಈಗ ಶಿವಲಿಂಗೇಗೌಡರು ಅವ್ರೇನು ಕೊಡ್ತಾರೆ, ನಾನು ಸ್ಥಾನಮಾನ ಕೊಡೋನು, ನಮ್ಮ ಜೊತೆಲಿ ಹಿಂದಿನಿಂದ ಬಂದಿದ್ದೀರಾ ಬರ್ರಿ ಅಂತ ಹೇಳಿದ್ದೀವಿ. ಅವ್ರಿಗೆ ಬಿಟ್ಟದ್ದು, ದೇವರಿಗೆ ಬಿಟ್ಟದ್ದು. ನಾನೇನಾದ್ರು ಅಧಿಕಾರಕ್ಕೆ ಬರಬೇಕು ಏನಾರು ಇದ್ದರೆ ನನ್ನ ಹಣೆಯಲ್ಲಿ ಬರೋದು ಅದೇ ಆಗುತ್ತೆ ಅಂತ ಹೇಳ್ತಾ, ಈಗ ಶಶಿಯಣ್ಣವರು ಕೂಡ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ನಾನು ಕೂಡ ಅದರ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಕಾಂಗ್ರೆಸ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೆಟ್ರೋ ಬಾಬಣ್ಣವರು ಕೂಡ ಈ ವಿಚಾರವಾಗಿ 2 ಮಾತನಾಡ್ತಾರೆ. ಮಾಧ್ಯಮ ಮಿತ್ರ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿಳಿಚೌಡಯ್ಯ, ಮೆಟ್ರೋ ಬಾಬು, BC ಶ್ರೀನಿವಾಸ್, ವೆಂಕಟೇಶ್, ಚಂದ್ರಶೇಖರ್, ಉಮೇಶ್ ಹಾಗೂ ವೆಂಕಟಮುನಿ ಇತರರು ಉಪಸ್ಥಿತರಿದ್ದರು.